ದೇಶದ ರಾಜಧಾನಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಇನ್ನೂ ನಿಂತಿಲ್ಲ. ಸಿಜೆಪಿಯ ಪ್ರತಿಭಟನೆ ಮುಂದುವರೆದಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಡೆಡ್ಲೈನ್ ಕೊಡಲಾಗಿದೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಮುಂದುವರೆದ ಸಿಜೆಪಿ ಪ್ರತಿಭಟನೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಡೆಡ್ಲೈನ್. ಸಿಜೆಪಿ ನೀಡಿರುವ ಡೆಡ್ಲೈನ್ ಇಂದೇ ಅಂತ್ಯ. ಪ್ರಧಾನ ರಾಜೀನಾಮೆ ಸೇರಿ 3 ಬೇಡಿಕೆ ಇಟ್ಟಿರುವ ಸಿಜೆಪಿ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ನೀಡಿದೆ. ಸಿಜೆಪಿ ಕೇಂದ್ರ ಸಚಿವರ ಜೊತೆ ಇವತ್ತು ಸಿಜೆಪಿ 3ನೇ ರೌಂಡ್ಸ್ ಸಭೆ. ಜೆಪಿ ನಡ್ಡಾ, ಜಿತೇಂದ್ರ ಸಿಂಗ್ ಜೊತೆ ಇವತ್ತು ಸಿಜೆಪಿ ಸಭೆ. ಮುಂಜಾಗ್ರತಾ ಕ್ರಮವಾಗಿ ದೆಹಲಿಯಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ದೆಹಲಿಯಲ್ಲಿ 18 ಮೆಟ್ರೋ ಸ್ಟೇಷನ್ಗಳು ಸ್ಥಗಿತ. ಇಂಟರ್ನೆಟ್ ಕಥೆ ಅಷ್ಟಕ್ಕಷ್ಟೇ. ದೆಹಲಿಯಲ್ಲಿ ಮುಂದುವರೆದಿರುವಂತಹ ಸಿಜೆಪಿಯ ಪ್ರತಿಭಟನೆ. ಯಾವ ಸಿಜೆಪಿ ಕೇಂದ್ರ ಎಜುಕೇಷನ್ ಮಿನಿಸ್ಟರ್ ರಾಜೀನಾಮೆಯನ್ನ ಕೇಳಿತ್ತೋ ಆ ಸಿಜೆಪಿಯ ಮುಖಂಡರು ಬಿಜೆಪಿಯ ಪ್ರಮುಖ ನಾಯಕರನ್ನ ಭೇಟಿ ಮಾಡಿ ಈ ಬೇಡಿಕೆಗಳನ್ನು ಅವರ ಮುಂದಿಟ್ಟಿದ್ರು. ಆ ಬೇಡಿಕೆ ಈಡೇರಿಕೆ ಆಗೋವರೆಗೂ ನಮ್ಮ ಪ್ರೊಟೆಸ್ಟ್ ನಿಲ್ಲೋದಿಲ್ಲ. ಆ ಬೇಡಿಕೆ ಏನೇನು ಈ ಹಿಂದೆನೇ ನಾವು ರಿವೀಲ್ ಮಾಡಿದ್ವಿ. ಆ ಬೇಡಿಕೆಯ ಪೈಕಿ ಒಂದು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಕಾರಣಕರ್ತರಾಗಿರುವಂತಹ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕು. ಯಾರು? ಧರ್ಮೇಂದ್ರ ಪ್ರಧಾನ್. ಅವರು ರಾಜೀನಾಮೆ ಕೊಡದ ಹೊರತು ಈ ಸಿಸ್ಟಮ್ ಸರಿಯಾಗೋದಿಲ್ಲ. ನರೇಂದ್ರ ಮೋದಿ ಹೇಳ್ತಾರೆ, ನಾವು ಹೊಸತೊಂದು ಕಾಯ್ದೆಯನ್ನು ತರ್ತೀವಿ, ಕೋಟ್ಯಾಂತರ ರೂಪಾಯಿ ದಂಡ ವಿಧಿಸ್ತೀವಿ, 16 ವರ್ಷ ಜೈಲು ಶಿಕ್ಷೆ ವಿಧಿಸ್ತೀವಿ. ಇವೆಲ್ಲವೂ ಅದಕ್ಕೆ ಪರಿಹಾರ ಅಲ್ಲ. ಇದಕ್ಕೆ ಪರಿಹಾರ ಏನು ಅಂದರೆ ದೊಡ್ಡ ದೊಡ್ಡ ಕುಳಗಳಿಗೆ ಭಯ ಹುಟ್ಟಬೇಕು. ಈ ತಪ್ಪು ಮಾಡಿದ್ರೆ ನನ್ನ ಸ್ಥಾನ ಕಳ್ಕತ್ತೀನಿ ಅನ್ನೋ ಭಯ ಹುಟ್ಟದ ಹೊರತು ಆಗೋದಿಲ್ಲ. ಶಿಕ್ಷಣ ಸಚಿವರಾಗಿ ಜವಾಬ್ದಾರಿಯನ್ನು ನಿಭಾಯಿಸಬೇಕಿದ್ದಂತಹ ಸ್ಥಾನದಲ್ಲಿದ್ದುಕೊಂಡು ಇಷ್ಟು ಅತಿದೊಡ್ಡ ಬಹುದೊಡ್ಡ ಪ್ರಮಾದ. ನೀಟ್ ಎನ್ನುವಂತಹ ಪ್ರಶ್ನೆ ಪತ್ರಿಕೆ ಸೋರಿಕೆ, ಈ ತರಹದ್ದೊಂದು ಕೃತ್ಯ ಇನ್ನು ಮುಂದೆ ಭಾರತದಲ್ಲಿ ಆಗ್ಕೂಡುದು. ಈ ತರಹದ್ದೊಂದು ದುರಂತ ಆಗ್ಕೂಡುದು ಭಾರತದಲ್ಲಿ. ನೀವು ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರಿ, ನಾವು ಸಹಿಸ್ಕೊಂಡು ಕೂತ್ವಿ. ನಮ್ಮ ಉಪವಾಸ ಸತ್ಯಾಗ್ರಹವನ್ನು ನೀವು ಕೇರ್ ಮಾಡಲಿಲ್ಲ, ನಾವು ತಾಳಿಕೊಂಡು ಕೂತ್ವಿ. ಇನ್ನು ಮುಂದೆ ಸಹಿಸುವುದಕ್ಕೂ ವ್ಯವಧಾನಕ್ಕೂ ಸಮಾಧಾನಕ್ಕೂ ಸಮಯ ಇಲ್ಲ, ಸಂಧಾನ ಆಗೋ ಮಾತೇ ಇಲ್ಲ. ನಾವು ನಮ್ಮ ಪ್ರೊಟೆಸ್ಟನ್ನು ಮುಂದುವರಿಸ್ತೀವಿ ಅಂತೇಳಿ ಸಿಜೆಪಿ ತಮ್ಮ ಪ್ರೊಟೆಸ್ಟನ್ನು ಮುಂದುವರಿಸಿದೆ. ಇವತ್ತು ಕೂಡ ಮುಂದುವರಿಯಲಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ನಿಲ್ಲದ ಹೋರಾಟ. ಇವತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಿಸೈನ್ ಕೊಡ್ತಾರಾ ಅನ್ನೋ ಚರ್ಚೆಗಳು ಶುರುವಾಗಿದೆ. ಇವತ್ತೇ ರಾಜೀನಾಮೆ ಕೊಡ್ತಾರಾ ಧರ್ಮೇಂದ್ರ ಪ್ರಧಾನ್? ಕೇಂದ್ರ ಸರ್ಕಾರದ ವಿರುದ್ಧ ಕಾಕ್ರೋಚ್ ಜನತಾ ಪಾರ್ಟಿ ಪ್ರೊಟೆಸ್ಟು. ಕಳೆದ 1 ತಿಂಗಳಿನಿಂದ ಕೇಂದ್ರದ ವಿರುದ್ಧ ಸಿಜೆಪಿ ಪ್ರತಿಭಟನೆ. ಎಜುಕೇಷನ್ ಮಿನಿಸ್ಟರ್ ರಾಜೀನಾಮೆ, ವಿದ್ಯಾರ್ಥಿ ಪರಿಹಾರಕ್ಕಾಗಿ ಬೇಡಿಕೆ. ಪ್ರಕರಣಗಳನ್ನು ಹಿಂಪಡೆಯುವಕ್ಕೆ ಆಗುತ್ತಾ ಇವತ್ತು? ನಿನ್ನೆ ಕೇಂದ್ರ ಸಚಿವ ಜೆಪಿ ನಡ್ಡಾ ಜೊತೆ ಸಿಜೆಪಿ ವಕ್ತಾರರು ಸಭೆ ಮಾಡಿದರು. ಸೌರವ್ ದಾಸು, ಅಭಿಜಿತ್ ದೀಪ್ಗೆ ಸೇರಿ ಅನೇಕರು ಭೇಟಿ ಮಾಡಿದ್ರು. ನಿನ್ನೆ ಸಂಧಾನ ಸಭೆ ವಿಫಲ ಹಿನ್ನೆಲೆ ಇವತ್ತು ಮತ್ತೊಂದು ಮೀಟಿಂಗ್. ಇವತ್ತಿನ ಮೀಟಿಂಗಿನ ಒಳಗೆ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ತಾರಾ? ಸರ್ಕಾರ ಮತ್ತು ಮೋದಿಗೆ ಕೆಟ್ಟು ಹೆಸರು ತರದೆ ಪ್ರಧಾನ ರಾಜೀನಾಮೆ. ನಿನ್ನೆ ಸಿಜೆಪಿ ಮೀಟಿಂಗ್ ಬಳಿಕ ಕ್ಯಾಬಿನೆಟ್ ಮೀಟಿಂಗ್ ನಡೆಸಿರೋ ಮೋದಿ. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ರಾಜೀನಾಮೆ ನೀಡೋ ಬಗ್ಗೆ ಚರ್ಚೆಗಳು ಆಗಿದೆಯಾ ಇಲ್ವಾ? ವಿಪಕ್ಷಗಳಿಂದಲೂ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಪೆಟ್ಟು. ಕಳೆದ 4 ದಿನಗಳಿಂದಲೂ ಸಂಸತ್ತು ಒಳಗೂ ಹೊರಗೂ ಪ್ರತಿಭಟನೆಗಳಾಗ್ತಾ ಇದೆ. ನಮ್ಮ ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರ. ಪ್ರಜೆಗಳ ಇಂಗಿತಗಳು, ಪ್ರಜೆಗಳ ಬೇಡಿಕೆಗಳು, ಪ್ರಜೆಗಳ ಡಿಮ್ಯಾಂಡ್ಗಳು, ಪ್ರಭುಗಳು ಅದಕ್ಕೆ ಸ್ಪಂದನೆ ಕೊಡಬೇಕು. ನೀಟ್ ಪ್ರಶ್ನೆ ಪತ್ರಿಕೆಯ ಸೋರಿಕೆ ಹಿನ್ನೆಲೆ ಭಾರತದಲ್ಲಿ ಅನೇಕ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡರು. ಅದನ್ನ ಡೆಮೋಕ್ರಸಿ ದೇಶದಲ್ಲಿ ಆಗಿರೋ ಮರ್ಡರು ಅಂತ ಒಂದಷ್ಟು ಜನ ವ್ಯಾಖ್ಯಾನಿಸ್ತಾರೆ. ವಿದ್ಯಾರ್ಥಿಗಳ ಆತ್ಮಹತ್ಯೆಗೆ ಕಾರಣ ಆಗಿರುವಂತಹ ಒಂದು ಇಲಾಖೆಯ ಮಿನಿಸ್ಟರು
ಕರ್ತವ್ಯದಲ್ಲಿ ಮುಂದುವರಿತಾರೆ ಅನ್ನೋದಾದ್ರೆ ಇದು ನಿಜಕ್ಕೂ ಕೂಡ ಪ್ರಜಾಪ್ರಭುತ್ವದ ಕಗ್ಗೊಲೆ. ಜಂತರ್ ಮಂತರ್ ಮೈದಾನ ಅನೇಕ ಕ್ರಾಂತಿಕಾರಕ ಹೋರಾಟಗಳಿಗೆ ಸಾಕ್ಷಿಯಾದ ಭೂಮಿ. ಅಣ್ಣಾ ಹಜಾರೆರಂತಹ ವ್ಯಕ್ತಿತ್ವಗಳು ದೆಹಲಿಯ ಮಣ್ಣಿನಲ್ಲಿ ಉಪವಾಸ ಸತ್ಯಾಗ್ರಹ ಕೂತ್ಕೊಂಡಿದ್ದಾರೆ. ಮಹಾತ್ಮ ಗಾಂಧೀಜಿಯ ಕಾಲಘಟ್ಟದಲ್ಲೂ ಕೂಡ ಜಂತರ್ ಮಂತರ್ ಅನೇಕ ಪ್ರತಿಭಟನೆಗೆ ಸಾಕ್ಷಿಯಾದಂತಹ ಭೂಮಿ. 1919ರಲ್ಲಿ ನಡೆದಂತಹ ಜಲಿಯನ್ ವಾಲಾಬಾಗ್ ಅದನ್ನ ನೆನಪು ಮಾಡಿಕೊಂಡ್ರು ಅನೇಕರು. ಬ್ರಿಟಿಷರು ಭಾರತೀಯರ ಮೇಲೆ ನಡೆಸಿದಂತಹ ಅಟ್ಟಹಾಸ ಈಗಲೂ ಆಗ್ತಾ ಇದೆ. 2026ರಲ್ಲೂ ಮಂಗಳ ಗ್ರಹದಲ್ಲಿ ಜನ ಕಾಲಿಡೋ ಕಾಲಘಟ್ಟದಲ್ಲೂ ಕೂಡ ಇದೇ ತರಹದ ಪರಿಸ್ಥಿತಿನ. ಇನ್ನು ನೀಟ್